ಬೋರ್ ಕೊಡ್ಸೋಕ್ಕೆ ಅಂತ ಮಾವನಹೊಳೆ ಮೈನು ಬಂದಿದ್ರು. ಮಾವನಹೊಳೆ ಮೈನುವೆ ಅವ್ರು ಹೀಗೀಗೆ ಸ್ವಾಮಿ ಹಿಂಗೆ ಯಾಕೆ ಬಂದಿರಪ್ಪ ಅನ್ನೋದಕ್ಕೆ ನಾವು ಹಿಂಗೆ ಬೋರ್ ಕೊಡಿಸ್ಬೇಕು, ಅದಕ್ಕೆ ಏನು ನಿಮ್ಗೆ ಕೇಳೋಣ ಅಂತ ಬಂದಿದ್ದೀನಿ. ಆಮೇಲೆ ನಾವು ಸ್ವಾಮಿಯರೂ ವೆಂಕಟೇಶ್ವರಪ್ಪನ ಗುರುಗಳು ನಾನು ಕೂತದ್ದು. ಅವ್ರು ಬಂದರು ಹೀಗೀಗೆ ಅಂತ ಇಟ್ಟು ನಮಸ್ಕಾರ ಮಾಡೋಕ್ಕೆ ಹೋದ್ರು. ನಾನು ದೇವರಲ್ಲ ಕಣಪ್ಪ ಅಂತ ಮಾತ್ರ ಹೇಳಿದರು. ಆಮೇಲೆ ಹಿಂಗೆ ನಾನು ಯಾವಾಗಲೂ ಹೋಗ್ತಾ ಬರ್ತಾ ಅವ್ರ ಮನೆಗೆ ದಿನವೂ ಹೋಗೋದು, ಕಂಡು ನಮಸ್ಕಾರ ಹಾಕಿ ಹೋಗ್ತಿದ್ದೆ. ಅವ್ರನ್ನ ಮಾತಾಡಿಸಿ ಬ್ಯಾಂಕಿ ತೊಗೊಂಡೋಗಿ ಇಟ್ಟರು. ಭಾರಿ ಶಿಸ್ತಾಗಿ ವ್ಯವಹಾರ ಮಾಡ್ತಾನೆ ಕಣ ಗುರುಮಲ್ಲಪ್ಪ ಅಂತ ಮಾತನಾಡೋದು ಗುರುಗಳು. ಸ್ವಾಮಿಯವ್ರ ಹತ್ರ ಇಟ್ಟರು. ಸ್ವಾಮಿಯವರು ಅವ್ರು ನೋಡಿ ಯಾಕಪ್ಪ ಇದನ್ನು ತಂದೆ ಅಂತ ಕೇಳಿದರು. ಏನೋ ಹಿಂಗೆ ಒಳಗೆ ಅದೇನೋ ನೋಡ್ಕೊಂತ ಎಲ್ಲ ಸುತ್ತ ಒಂದು ರೌಂಡ್ ಹಾಕ್ಯಂತ ಬಂದು ಅವ್ರ ಮನೆ ಒಳಗೆಲ್ಲ ಒಂದು ರೌಂಡ್ ಹಾಕ್ಯಂಬಂದು ಮತ್ತು ನಮ್ಮ ಹತ್ರ ಬಂದು ಕೂತ್ಕೊಂಡು ಏನೋ ಒಂದು ಸ್ವಲ್ಪ ಏನೋ ಮಾಡಿ ಇವ್ರದ್ದೇನೋ ಇದು ಅಂತೆ ಕೇಳಕ್ಕೆ ಬಂದಾರೆ. ನಾನು ಹಿಂಗಂದೆ, ಅವ್ರು ಹೊಸಬ ಏನೋ ಒಂದು ಕೇಳಕ್ಕೆ ಬಂದಾರೆ ನಿಮ್ಮನಿಗೆ ಅಂತಂದರು. ನನ್ನ ಹೆಸರು ನಂಜುಂಡಪ್ಪ ಅಂತ, ಶಿವಪುರ ಗ್ರಾಮದವರು. ನಾವು ಸಕ್ರಾಪಟ್ಟಣ ಹೋಬಳಿ. ನಾವು ಸಕ್ರಾಪಟ್ಟಣಕ್ಕೆ ಹೋಗಿ ಸಕ್ರಾಪಟ್ಟಣ ಗುರುಗಳನ್ನೇ ಚೇಣಿ ಮಾಡ್ತಾಯಿದ್ದು. ಅಕ್ಕಪಕ್ಕದವರು ಸಕ್ರಾಪಟ್ಟಣದಾಗೆಲ್ಲ ಚೇಣಿ ಮಾಡ್ತಾಯಿದ್ದು. ನಮ್ಮ ಕಷ್ಟ ಏನಾರ ಇದೆ ಅಂತ ನಾವು ಅವ್ರನ್ನ ವಿಷಯ ತಿಳಿಯೋಕ್ಕೆ ಹೋಗ್ತಾಯಿದ್ದು. ನಮ್ಮ ಮನೆಗೆ ತೊಂದರೆ ಆಗಿತ್ತು, ಅವ್ರು ನಡೀತಾಯಿತ್ತು ಗುರುಗಳದು. ನಮಗೆ ಕಷ್ಟದ್ದೆಲ್ಲ ನೆರವೇರಿಸ್ಕೊಡೋರು. ಆಮೇಲೆ ಬೀರೂರಿನವರೊಬ್ಬರು ಬೋರ್ ಕೊಡ್ಸೋಕ್ಕೆ ಅಂತ ಮಾವನಹೊಳೆ ಮೈನು ಬಂದಿದ್ರು. ಮಾವನಹೊಳೆ ಮೈನುವೆ ಅವ್ರು ಹೀಗೀಗೆ ಸ್ವಾಮಿ ಹಿಂಗೆ ಯಾಕೆ ಬಂದಿರಪ್ಪ ಅನ್ನೋದಕ್ಕೆ ನಾವು ಹಿಂಗೆ ಬೋರ್ ಕೊಡಿಸ್ಬೇಕು, ಅದಕ್ಕೆ ಏನು ನಿಮ್ಗೆ ಕೇಳೋಣ ಅಂತ ಬಂದಿದ್ದೀನಿ. ಅವ್ರು ಏನು ಹೇಳಿದ್ರು, ನಿನ್ನ ಹೊಲದಲ್ಲಿ ಒಂದು ಸೈಡ್ನಲ್ಲಿ ನೀರು ಹೋಗ್ತಿತ್ತಲ್ಲ ಆ ಜಾಗದಲ್ಲಿ ಒಂದು ಅವರಿಕೆ ಗಿಡ ಇದೆ. ಆಮೇಲೆ ಪಕ್ಕದದು ಒಂದು ಹೊಲದಲ್ಲಿ ಒಂದು ಈಚಲು ಮರ ಹಿಂಗೆ ಒಡ್ಡಾಗಿದೆ. ಅದು ನೆರಳು ನಿಮ್ಮ ಹೊಲಕ್ಕೆ ಬೀಳ್ತಾಯಿತ್ತು ನೆರಳು. ಆ ಜಾಗದಲ್ಲಿ ಕೆಳಗಡೆ ಆ ಭಾಗದಲ್ಲಿ ನೀರು ಕೊಡ್ಸಪ್ಪ ಅಂತೇಳಿ ಹೇಳಿದರು. ಅವ್ರು ಅದೇ ತಕ್ಷಣ ಹೋಗಿ ರಾತ್ರಿ ಕೊಸಿರು ಬೋರ್ ಲಾರಿ ತರಿಸಿ ಕೊಡಿಸಿ ಮತ್ತು ಬೆಳಿಗ್ಗೆ 12 ಗಂಟೆಗೆ ಅವ್ರ ಮನೆಗೆ ಬಂದುಬಿಟ್ರು. ಅವರು ಮಾವನಹೊಳೆ ಮೈನುವೆ ಒಂದು ಪಟ್ನ ಇದನ್ನು ತಗೊಂಡು ಬಂದರು, ಮೈಸೂರು ಪಾಕ ತಗೊಂಡು ಹೂವು ಎಲ್ಲ ಸಂಪಿಗೆ ಹೂವು ಒಂದು ಪಟ್ನ ತಗೊಂಡು ಬಂದರು ಇಬ್ಬರೂ. ಆಮೇಲೆ ನಾವು ಸ್ವಾಮಿಯರೂ ವೆಂಕಟೇಶ್ವರಪ್ಪನ ಗುರುಗಳು ನಾನು ಕೂತದ್ದು. ಅವ್ರು ಬಂದರು ಹೀಗೀಗೆ ಅಂತ ಇಟ್ಟು ನಮಸ್ಕಾರ ಮಾಡೋಕ್ಕೆ ಹೋದ್ರು. ನಾನು ದೇವರಲ್ಲ ಕಣಪ್ಪ ಅಂತ ಮಾತ್ರ ಹೇಳಿದರು. ಆಮೇಲೆ ಅವ್ರು ಕೊಟ್ಟರು. ಅವರು ಹಿಂಗೆ ತಗೊಂಡೋಗಿ ಪಟ್ನ ಒಳಗೆ ಹೋಗಿ ಹಿಂಗೆ ತಂದರು. ಆಮೇಲೆ ತಗೊಳ್ಳಿ ಅಂತಂದರು. ಇಲ್ಲ ಬೇಡಪ್ಪ ಅಂತ ರೋಡಿಗೆ ಕರ್ಕೊಂಡೋಗಿ ಸ್ಕೂಲ್ ಹುಡುಗಿ ಬಂದು ಜನಕ್ಕೆಲ್ಲ ತಿದ್ದಿಸಿದ್ರು, ಎಲ್ಲರಿಗೂ ತಿದ್ದಿಸಿದ್ರು. ಮತ್ತು ಉಳಿದದ್ದು ಒಳಗೆ ತಂದರು, ಇಟ್ಕೊಳ್ಳಿ ಅಂತಂದರು. ಬಂದವರಿಗೆಲ್ಲ ತಿದ್ದಿಸಿದ್ರು. ಆಮೇಲೆ ಏನಪ್ಪ ನೀರು ಅಂದರು. ಭಾರಿ ಚೆನ್ನಾಗಿ ಬಂತು, 5, 6, 7 ಇಂಚಿನ ಮೇಲೆ ಬಂತು ಅಂತ ನೀರು. ಬೋರ್ನ ಭಾರಿ ಚೆನ್ನಾಗಿ ಬಂತು ಕಣ್ರಿ ಸ್ವಾಮಿ ಆಚಾರ್ಯ ಅಂತ ಅವ್ರು ನಮಸ್ಕಾರ ಮಾಡಿದರು. ಹಿಂಗೆ ಆಯ್ತು ಅಂತೇಳಿ. ಆಮೇಲೆ ಇನ್ನೂ ಅದಕ್ಕೆ ನಾನು ಬಣವರ್ಕ್ ಹೋಗ್ತೀನಿ, ಬರ್ಬೇಕು ನಿಮ್ಮ ಮನೆಗೆ ಬಂದು ಹೋಗ್ತೀನಿ ಬರೀ ಹೇಳೋರು, ಬರ್ತಿರಲಿಲ್ಲ. ಅವ್ರ ಜನ ಕರ್ಕೊಂಡು ಹೋಗೋರು, ಕಾರ್ನಲ್ಲಿ ಹೋಗೋರು ಬರೋದು ಎಲ್ಲ ನೋಡ್ತಿದ್ದು ಹೋಗೋರು. ಅದನ್ನೇನು ಕೇಳಲಿಲ್ಲ, ನಮ್ಮನ್ನೇನು ಕೇಳ್ತಿರಲಿಲ್ಲ. ಮಾತ್ರ ನಮಗೆ ಹೋಯ್ತು ಭಾರಿ ಸಂತೋಷವಾಗಿ ಒಳ್ಳೆಯ ಕೆಲಸಗಳು ನಮ್ಮ ನೀಟಾಗಿ ಹೋದವು. ಆಮೇಲೆ ನಿಮ್ಮದೊಂದು ಅಣ್ಣ ತಮ್ಮಗಳಿಗೆ ತೊಂದರೆ ಆಗೈತಿ, ನಿಮಗೆ ಜಮೀನು ನೀನು ಇದು ಮಾಡಿಲ್ವೇ ಅಂತಂದರು. ಹೌದು ಬುದ್ಧಿ ನಿನ್ನಂತೆ ಆಗತ್ತೆ ಹೋಗು ಅಂತಂದರು. ನನ್ನಂತೆ ಆಯ್ತು, ನನ್ನಂತೆ ಗೆದ್ದೆ. ಆಮೇಲೆ ಹೋಗ್ತಾಯಿದ್ದೀನಿ, ಅವ್ರ ಮನೆಗೆ ಹೋಗಿದ್ದೀನಿ. ಏನೇ ಗೆದ್ದುಬಿಟ್ಟೆ ಅಂತ ನನಗೆ ಈ ವಿಷಯ ಅವರೇ ಕೇಳ್ತಾ ಇದ್ದಾರೆ. ಏನು ಗೆದ್ದುಬಿಟ್ಟಲ್ಲ ಅಂಥೇಳಿ ನಮಗೆ ವಿಷಯ ಭಾರಿ ತಮಾಷೆ ಮಾಡಿದರು. ಹೌದು ಸ್ವಾಮಿ, ಏನೋ ನಮ್ಮಂತೆ ಆಯ್ತು, ಪುಣ್ಯಾತ್ಮರು ಹೇಳಿದ್ರು ಆಗಲಿಲ್ಲ ಅಂತ ನನ್ನಂತೆ ಆಯ್ತು, ಜಮೀನು ಬಿಟ್ಟುಕೊಟ್ರು ನನ್ನ ತಮ್ಮಗಳು ಅಂಥೇಳಿ ಹೇಳಿದೆ. ಭಾರಿ ಸಂತೋಷಪಟ್ಟರು. ಆಮೇಲೆ ಹಿಂಗೆ ನಾನು ಯಾವಾಗಲೂ ಹೋಗ್ತಾ ಬರ್ತಾ ಅವ್ರ ಮನೆಗೆ ದಿನವೂ ಹೋಗೋದು, ಕಂಡು ನಮಸ್ಕಾರ ಹಾಕಿ ಹೋಗ್ತಿದ್ದೆ. ಅವ್ರನ್ನ ಮಾತಾಡಿಸಿ ಆಮೇಲೆ ಹೋಗಿ ಬಾರಪ್ಪ, ಆಮೇಲೆ ಯಾಕೆ ಬಂದಿದ್ದೀಯಾ, ಏನು ಬಂದಿದ್ದೀಯಾ ಅಂತ ಕೇಳೋರು. ಹಿಂಗೆ ಏನಾರು ಇಲ್ಲ ಬುದ್ಧಿ, ಹಿಂಗೆ ಬಂದಿದ್ದೆ, ಹಿಂಗೆ ನಾನು ನೋಡ್ಬೇಕಲ್ಲ, ಹಿಂಗೆ ಒಂದು ಮಾತು ಮಾತಾಡಿಸ್ಬೇಕು ಅಂತ ಬಂದಿದ್ದೆ. ನಿಮ್ಮೇನೆ ಆ ಎದುರಿ ಮನೆ ಆ ಚೇಣಿ ಮಾಡ್ತಿದ್ದಲ್ಲ ಅವ್ರ ಮನೆ,
ಅವ್ರ ಮನೆಗೆ ಹೋಗ್ತಿದ್ದು. ಅವ್ರ ಮನೆಗೆ ಅಲ್ಲಿ ಹೋದ್ರೆ ಹಂಗೆ ಯಾಕೆ ಹೋಗೋದು ಅಂತೇಳಿ ಸ್ವಾಮಿಯವ್ರಿಗೆ ಒಂದು ನಮಸ್ಕಾರ ಹಾಕಿ ಹೋಗ್ತಿದ್ದೆ ಮಾತಾಡ್ಸ್ಕೊಂಡು. ಹಂಗೆ ಗುರುಮಲ್ಲಪ್ಪ ಅಂತ ನಮ್ಮ ಜೊತೆಲಿ ಚೇಣಿ ಮಾಡ್ತಿದ್ರು. ಅವರು ಆ ಕಲ್ಲೇಗೌಡರು ಅಂತ ಅವ್ರೇನು ಸರಿ ಇಲ್ಲ ಕಣೋ ಅವರಲ್ಲವ. ಗುರುಮಲ್ಲಪ್ಪ ಒಬ್ಬರು ನ್ಯಾಯವಾಗಿ ಒಬ್ಬರು 1 kg ಅಡಿಕೆ ಹಿಡಿಲ್ಲ, 1 ರೂಪಾಯಿ ದುಡ್ಡು ಹಿಡಿದಿಲ್ಲ, ನಮಗೆ ದುಡ್ಡು ಸಹ ಕೊಡಲಿಲ್ಲ ಅಕೌಂಟ್ಗೆ. ನಮ್ಮ ಕೇಳಿದ ಡೇಟ್ಗೆ ಅಕೌಂಟ್ಗೆ ಬ್ಯಾಂಕಿಗೆ ತಗೊಂಡೋಗಿ ಇಟ್ಟರು. ಭಾರಿ ಶಿಸ್ತಾಗಿ ವ್ಯವಹಾರ ಮಾಡ್ತಾನೆ ಕಣ ಗುರುಮಲ್ಲಪ್ಪ ಅಂತ ಮಾತನಾಡೋದು ಗುರುಗಳು. ಹಿಂಗೆಲ್ಲ ಮಾತಾಡ್ತಿದ್ದು. ಹಾಸನ ಕಡೆಯಿಂದ ತೊಂದರೆ ಆಯ್ತಿಂತ 9 ಜನ ಬಂದಿದ್ರು. 9 ಜನ ಬಂದಿದ್ರು ಏನೋ ಶಾಸ್ತ್ರ ಕೇಳೋಕ್ಕೆ ಅಂತ. ಅವ್ರ ಮನೆ ಆಟದ ಮೇಲೆ ಮಲಗಿದ್ರು. 9 ಜನ ಬಂದರು, ಹಾಸನ ಕಡೆಯವರು ಬಂದು ಮಲಗಿದ್ರು. ಮಲಗಿದಾಗ ಏನಾದರೂ ಕಡೆಗೆ ಒಂದು ಸ್ವಲ್ಪ ವೀಳ್ಯದೆಲೆ ಏನೋ ದಾರ ಬೇಕು, ನಾನು ಮಾಡಿಕೊಡ್ತೀನಿ, ನಾನು ಏನು ಬೇಕೋ ಅದು ಮಾಡಿಕೊಡ್ತೀನಿ ಅಂತ ಹೇಳಿದರು. ಅವ್ರು ಏನು ಮಾಡಿದ್ರು, ವೀಳ್ಯದೆಲೆ ಬೇಕಾಯ್ತು ಅಂದರು, ವೀಳ್ಯದೆಲೆನೂ ತಗೊಂಡು ಬಂದರು. ದಾರ ಬೇಕು ಅಂತ ಬರೀ ಹೇಳಿದ್ರಷ್ಟೇ, ಏನು ತರಬೇಕು ಮಾಡಬೇಕು ಅಂತ ಹೇಳಿದ್ರಲ್ಲ. ಇವರೇ ಮಾಡಿದ್ದಾರೆ, ಕರೆ ದಂಡನೆ ಒಂದು ಉಂಡೆ ತಗೊಂಡು ಬಂದ್ಬಿಟ್ರು. ಸಾಯಂಕಾಲ ಸಂಜೆ ಬಂದರು ಅವರು. 9 ಜನವೇ ಬಂದಾಗ ಎತ್ತಗ ಒಂದು ವಾಕ್ ಹೋದಂಗೆ ಹೋಗಿ ಅವ್ರನ್ನೆಲ್ಲ ತಗೊಂಡು ಬಂದರು. ನಾನು ಗುರುಗಳೇ ವೆಂಕಟೇಶ್ವರಯ್ಯನವರು ಕೂತಿದ್ದು. ಅವ್ರು ಬಂದು ಒಳಗೆ ಬಂದಾಗ ಸ್ವಾಮಿಯವ್ರ ಹತ್ರ ಇಟ್ಟರು. ಸ್ವಾಮಿಯವರು ಅವ್ರು ನೋಡಿ, ಯಾಕಪ್ಪ ಇದನ್ನು ತಂದೆ ಅಂತ ಕೇಳಿದರು. ನೀವು ಹೇಳಿದ್ರಿ, ನಾನೇನೋ ಒಂದು ದಾರ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ, ಒಂದು ದಾರ ಕೊಡ್ತೀನಿ ಕಣಪ್ಪ ಅಂತ ಹೇಳಿದೆ. ನಾನು ಅಂಗಡಿ ನಿನ್ನ ದಾರ ತಂಬ ಅಂತ ಹೇಳಿದ್ದೆ ಅಂತ ಅವ್ರಿಗೊಂದು ವಾಕ್ಯ ಹೇಳಿದರು. ಆಮೇಲೆ ಅವ್ರಿಗೆ ತಂದಾಯಿತಿ ಇರಲಿ ಅಂತ ಇಟ್ಟು ಅವ್ರು 9 ಜನವೇ ನಮ್ಗೆ ತಪ್ಪಾದು ಅಂತ ಒಬ್ಬ ಅದರೊಳಗೆ ಬಂದು ಅಡ್ಡ ಬಿದ್ದ. ಆಮೇಲೆ ಇರಪ್ಪ ಕೂತ್ಕ ಅಂತೇಳಿ ಕೂಡಿಸಿದ್ರು. ಆಮೇಲೆ ಅವರಿಗೆಲ್ಲ ಏನೇನು ಬೇಕು ಎಲ್ಲ ಒಬ್ಬೊಬ್ಬರಿಗೆ ಕೇಳಿದರು, ಒಬ್ಬೊಬ್ಬರಿಗೆ ಏನೇನು ಬೇಕು ಮಾತಾಡಿ ಹೇಳಿದರು. ಅವರವೆಲ್ಲ ರೆಡಿ ಅಂತ ಹೇಳ್ಕೊಂಬಂದರು. ಆಮೇಲೆ ಅದನ್ನೆಲ್ಲ ಏನಾದ ಅಷ್ಟಷ್ಟು ದೂರ ಹರಿದೆಲ್ಲವ ಇಟ್ಕೊಂಡ್ರು. ದಾರಿಗಳನ್ನೆಲ್ಲವ ಇಟ್ಕೊಂಡು ಹೊಲಕ್ಕೆ ಹಿಂಗೆ ಕೈಲೆಲ್ಲ ಸುತ್ಕೊಂತ ಇಟ್ಕೊಂತ ಹೊಲಕ್ಕೆ ಹೋಗಿ ಏನೋ ಹಿಂಗೆ ಒಳಗೆ ಅದೇನೋ ನೋಡ್ಕೊಂತ ಎಲ್ಲ ಸುತ್ತ ಒಂದು ರೌಂಡ್ ಹಾಕ್ಯಂತ ಬಂದು ಅವ್ರ ಮನೆ ಒಳಗೆಲ್ಲ ಒಂದು ರೌಂಡ್ ಹಾಕ್ಯಂಬಂದು ಮತ್ತು ನಮ್ಮ ಹತ್ರ ಬಂದು ಕೂತ್ಕೊಂಡು ಇದೊಂದು ನಿಂದು ಅಂತೇಳಿ ಒಬ್ಬೊಬ್ಬರಿಗೆ ಒಂದೊಂದು ಪಾರ್ಟಿಗೆ ಅವರಿಗೆಲ್ಲ ವೀಳ್ಯದೆಲೆ ಅಡಿಕೆ ಒಂದೊಂದು ಇದು ಎಲ್ಲ ಕೊಟ್ಟರು. ಅವರಿಗೆಲ್ಲ ಕೊಟ್ಕೊಂತ ಬಂದರು. ನಾನು ಕೂತೇ ಇದ್ದೆ ನೋಡೋಣ ಅಂತೇಳಿ. ಅವರು ನೀವು ಇಟ್ಕೊಂಡು ಇದನ್ನು ತಗೊಂಡೋಗಿ ಇಟ್ಕೊಂಬಿಡಿ ನಿಮ್ಮ ಮನೆಗೆ, ನೀವು ಹುಷಾರಾಗಿ ಇಟ್ಕೊಳ್ಳಿ ನೀವು ಅಂತ ಅಷ್ಟೊಂದು ಹೇಳಿದ್ರು ಅಷ್ಟೇ ವಿನ ಏನು ಪೂಜೆ ಮಾಡಿರಿ ಅದು ಮಾಡಿರಿ ಇದು ಮಾಡಿರಿ ಅಂತ ಹೇಳಲ್ಲ. ಇದನ್ನು ನೀವು ಇಟ್ಕೊಳ್ಳಿ ಅಂತೇಳಿ ಹೇಳಿಕೊಟ್ರು. ಅದನ್ನು ತಗೊಂಡು ಹೋದರು. ಅವರು 9 ಜನ ಬಂದಿದ್ದರು. ಅವ್ರಿಗೆಲ್ಲ ಊಟ ತಿಂಡಿ 3 ದಿವಸ ಅವ್ರ ಮನೇಲೇ ಇದ್ದರು. 3 ದಿವಸ ಇದ್ದರು. ಅದ್ರ ಮೇಲೆ ಮಲಗರು ಅಲ್ಲೇ 3 ದಿವಸದ ಮೇಲೆ ಮಾಡಿಕೊಟ್ರು ಇದನ್ನು ದಾರಾವ. ಅವರು ಹಾಸನ ಕಡೆಯವ್ರಿಗೆ ಭಾರಿ ಚೆನ್ನಾಗಿ ಅವರು. ಆಮೇಲೆ ನಮ್ಗೆ ಉತ್ತಮ ಆಯ್ತು ಅಂತ ಒಂದು ತಿಂಗಳು ಕಳೆದ ಮೇಲೆ ಬಂದರು. 2 ಜನ ಬಂದಿದ್ರು. ನಮಗೆ ಉತ್ತಮ ಆಯ್ತು, ನಮಗೆ ಭಾರಿ ಚೆನ್ನಾಗಿತ್ತು ನೀವು ಮಾಡಿಕೊಟ್ಟಿದ್ದು ಅಂತೇಳಿ. ನಾನು ಇದ್ದೆ ಅಲ್ಲಿ. ಮಾತಾಡಿದ್ರು ಅವ್ರೇನೋ ಮತ್ತಿನ್ನೇನು ಮಾತಾಡಿದ್ರೆ ಏನೋ ಗೊತ್ತಿಲ್ಲ. ಅವರು ಭಾರಿ ಹೊತ್ತು ಸುಮ್ಮನೆ ಕೂತ್ಕೊಂಡ್ರು. ಬೇರೆ ಏನೇನೋ ಬಂದಾರಲ್ಲ, ಏನೇನು ಬೇಕೋ ಅವ್ರಿಗೆಲ್ಲ ವಿಷಯಗಳನ್ನೆಲ್ಲ ಹೇಳ್ಕೊಂತ ಬರ್ಬೇರೆ ಜನ ಬಂದವರಿಗೆಲ್ಲ ಏನಪ್ಪ ತಗೊಳ್ಳೋರಲ್ಲ, ಏನು ಚೆನ್ನಾಗಿದ್ದೀರಾ, ಏನು ಎಂತು ಹಿಂಗಾಗತ್ತೆ, ಹೋಗಪ್ಪ ಹಿಂಗೆ ಒಳ್ಳೇದಾಗತ್ತೆ, ಇಂಥವ್ರು ಹಿಂಗೆ ಮಾಡಿಲ್ವೇ, ಇಂಥವ್ರು ಹಿಂಗೆ ಆಯ್ತು, ಅದೆಲ್ಲ ಸರಿ ಹೋಗುತ್ತೆ ಕಣಪ್ಪ ಅಂತೆಲ್ಲ ಮಾತ್ರ ಸರಿ ಪಡಿಸ್ತತೆ. ಇನ್ನು ಇಷ್ಟು ದಿವಸ ನೀವೇನು ಹೆದರಿಕೆ ಬೇಡದೆ, ಏನು ಬೇಡಿ, ನಿಮ್ಮಂತೆ ಆಗತ್ತೆ ಬಾಬು, ನೀವೇನು ಹೆದರಬೇಡ ಅಂತೇಳಿ ಒಳ್ಳೆಯ ಇದು ವಿಷಯಗಳನ್ನೆಲ್ಲ ಹೇಳಿ ಕಳಿಸೋರು. ಎಲ್ಲ ಬಂದವರಿಗೆ 6 ನಿಮಿಷಕ್ಕೆ ಕಳಿಸೋರು. ಆಮೇಲೆ ನಮ್ಮೂರನ್ನ ನಾವು ಒಬ್ಬನೇ ಜನ ನಾನು ಕರ್ಕೊಂಡು ಹೋಗಿದ್ದೆ. ಹಿಂಗೆ ಹೋಗ್ಬರೋಣ ಅಂತೇಳಿ, ಬಾರ ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ ಹೋಗ್ಬರೋಣ ಅಂತೇಳಿ ಬಂದ. ಅವನು ಹೋದಾಗ ಏನು ಬಂದ್ರಿ ಅಂತ ಕೇಳಿದ್ರು ಗುರುಗಳು. ಹಿಂಗೆ ಸುಮ್ಮನೆ ಬಂದಿದ್ದೆ. ಆತ ಸುಮ್ಮನೆ ಗೋಡೆವರೆಗೆ ನಿಂತಿದ್ದ ಆತ. ಇವ್ರದ್ದು ಒಂದು ಸ್ವಲ್ಪ ನೋಡಿ ಬುದ್ಧಿ ಏನೋ ಒಂದು ಸ್ವಲ್ಪ ಏನೋ ಮಾಡಲಿಕ್ಕೆ ಇವ್ರದ್ದೇನೋ ಇದು ಅಂತೆ ಕೇಳಕ್ಕೆ ಬಂದಾರೆ. ನಾನು ಹಿಂಗಂದೆ, ಅವ್ರು ಹೊಸಬ, ಏನೋ ಒಂದು ಕೇಳಕ್ಕೆ ಬಂದಾರೆ ನಿಮ್ಮನಿಗೆ ಅಂತಂದರು. ಏನಪ್ಪ ದುಡ್ಡು ಇದೆ ಅಂತ ಒಂದೇ ಮಾತು ಕೇಳಿರೋರಿಗೆ ಹೌದು ಬುದ್ಧಿ ಅಂತ ಆತ ಹೇಳ್ದ. ಹೇಳಿದ ಕೂಡಲೇ ಅದು ಎಷ್ಟು ಇಲ್ಲ
ಅದು 100 ರೂಪಾಯಿ ಖರ್ಚು ಮಾಡಿದ್ದಾನೆ. ನಿಮ್ಮ ಮನೇಲಿ ಈಗ ಎಪ್ಪಟೆ ಬಟ್ಟೆಗೆ ಕಟ್ಟಿದಾನಲ್ಲ, ಬಟ್ಟೆ ಕಟ್ಟಿದ್ರಲ್ಲ, ಆ ಬಟ್ಟೆ ಕಟ್ಟಿದಲ್ಲ ಅವನ್ನೇ ತಗೊಂಡೋರೋನು, ಅವನು ತೆಗೆದೇ ದುಡ್ಡು ಬಾಕಿದು ಇಟ್ಕೊಂಡಿದ್ದಾನೆ, 100 ರೂಪಾಯಿ ಖರ್ಚು ಮಾಡಿದ್ದಾನೆ ಅಂತ ಹೇಳಿದರು. ಒಪ್ಕೊಂಡ್ರು. ಅವನು ಆವಾಗ ನಾವು ಹೇಳಿದೆ, ನೋಡ ನಾನು ಅಲ್ಲಿ ಹೇಳಿದ್ರೆ ಅವನು ಮಾಡಿಲ್ಲ, ಇವನು ಮಾಡಿದ್ದಾನೆ, ಇವನೇ ಕಣ ಮಾಡಿರೋನು, ಅವನ ಮೇಲೆ ಬರಲಿ ಅಂತ ನಿಮ್ಗೆ ಹೇಳಿದೆ, ನೀನು ಆಗ್ದಾನ ಮೇಲೆ ಅವ್ನು ಹೇಳ್ಬೇಡ ಕಣೋ ಅಂತೇಳಿ ನಾನು ಅವನಿಗೆ ಹೇಳಿದೆ. ಆತನಿಗೆ ಅವ ಸುಮ್ಮನೆ ಬಂದ, ಅವನ ಮನೇಲಿ ಬಂದಾಗ ವಿಚಾರ ಮಾಡೋಕ್ಕೆ ಅವ್ರ ಹೆಂಡತಿ ಎಲ್ಲ ಹೋಗಿದ್ರು. ಆವಾಗ ಕೊಡಿಸಿದ್ರು, ಹಿಂಗೆ ಆತು ಅಂತ ಮಾತಾಡಿದ್ರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.